ಆದೇಶ ಹೊರಬೀಳಲಿದೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಆದೇಶ ಹೊರಬೀಳುತ್ತೆ. ಲೋಕಾಯುಕ್ತ ಈಗಾಗಲೇ ಬಿ ರಿಪೋರ್ಟ್ ಕೊಟ್ಟಿತ್ತು. ಆ ಬಿ ರಿಪೋರ್ಟ್ ಬಗ್ಗೆ ತಕರಾರನ್ನ ಎತ್ತಿದ್ರು ಸ್ನೇಹಮಯಿ ಕೃಷ್ಣ ಅವರು. ತಕರಾರು ಅರ್ಜಿ ಸಲ್ಲಿಸಿದ್ದಾರೆ ಇಡಿ ಹಾಗೆ ಸ್ನೇಹಮಯಿ ಕೃಷ್ಣ. ಅರ್ಜಿ ಸಂಬಂಧ ವಿಚಾರಣೆ ನಡೆಸಿದ ಕೋರ್ಟ್ ಇಂದು ಆದೇಶವನ್ನ ಕೊಡಲಿದೆ. ನ್ಯಾಯಾಲಯ ಹೆಚ್ಚುವರಿ ತನಿಖೆಗೆ ನೀಡಿದ್ರೆ ಸಿಎಂಗೆ ಸಂಕಷ್ಟ ಫಿಕ್ಸ್ ಆಗುತ್ತೆ. ಇನ್ ಕೇಸ್ ಹೆಚ್ಚುವರಿ ತನಿಖೆ ಬೇಡ, ಓಕೆ ಅಪ್ಪ ಲೋಕಾಯುಕ್ತ ಕರೆಕ್ಟ್ ಆಗಿ ತನಿಖೆ ನಡೆಸಿದೆ, ಏನು ತೊಂದರೆ ಇಲ್ಲ, ಸಿಎಂ ಏನು ತಪ್ಪು ಮಾಡಿಲ್ಲ, ನೋಡೋಣ ಏನು ಅಂತ ಮುಂದಂತೆ ಇನ್ ಕೇಸ್ ಏನಾದರೂ ಆದೇಶ ಪ್ರತಿಯಲ್ಲಿ ಏನಾದರೂ ಕೊಟ್ಟದಿದ್ರೆ ಓಕೆ, ಸಂಕಷ್ಟ ಇರೋದಿಲ್ಲ. ಆದರೆ ಹೆಚ್ಚುವರಿ ತನಿಖೆ ಓಕೆ, ಬಿ ರಿಪೋರ್ಟ್ ಸರಿಯಲ್ಲ, ಅವ್ರ ಮೇಲೆ ಈ ರೀತಿ ಆರೋಪ ಬಂದಿರುವಂಥದ್ದು, ತನಿಖೆ ನಡೆಸೋದೇ ಸರಿ ಇಲ್ಲ, ಲೋಕಾಯುಕ್ತ ಅಧಿಕಾರಿಗಳು ಅದು ಕೂಡ ರಾಜ್ಯದಲ್ಲಿ ಸಿಎಂ ಅವ್ರ ವಿರುದ್ಧ ಏನು ತನಿಖೆ ಮಾಡೋಕ್ಕಾಗತ್ತೆ? ಅದೇ ಸಿದ್ದರಾಮಯ್ಯನವರು ರಿಸೈನ್ ಕೊಟ್ಬಿಟ್ಟು ಸಿಎಂ ಸ್ಥಾನಕ್ಕೆ ಹೋಗ್ಕೊಂಡು ತನಿಖೆ ಎದುರಿಸಿದ್ರೆ ಓಕೆ. ಆದರೆ ರಿಸೈನ್ ಕೊಟ್ಟಿಲ್ಲ, ಅವರು ಸಿಎಂ ಸ್ಥಾನದಲ್ಲಿದ್ದಾರೆ. ಆ ಸಂದರ್ಭದಲ್ಲಿ ಬಿ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಹಾಗೆ ವಿರೋಧ ಪಕ್ಷದ ನಾಯಕರು ಇರ್ಬೋದು ಪ್ರತಿಯೊಬ್ಬರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಸದ್ಯ ಇದೇ ವಿಚಾರದಲ್ಲಿ ನ್ಯಾಯಾಲಯ ಮೊನ್ನೆ ವಿಚಾರಣೆಯನ್ನು ನಡೆಸಿತ್ತು, ಆದೇಶವನ್ನು ಕಾಯ್ದಿರಿಸಿತ್ತು. ಆದರೆ ಇವತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ಡೇ. ಆದೇಶದಲ್ಲಿ ಏನು ಬರುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಇವತ್ತು ಬಹಳ ಪ್ರಮುಖವಾದಂತಹ ದಿನ. ಇವತ್ತು ವರದಿ ತಿರಸ್ಕಾರ ಆಗುತ್ತಾ ಅಥವಾ ಪುರಸ್ಕಾರ ಆಗುತ್ತಾ, ಇದರ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ದೂರದಾರದಂತಹ ಸ್ನೇಹ ಕೃಷ್ಣ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಭಾಳ ಪ್ರಮುಖವಾಗಿ ಮಹತ್ವದ ದಿನ ಸರ್. ಇವತ್ತು ಏನಾಗ್ಬೋದು ಸರ್? ಸರ್, ಮಾನ್ಯ ನ್ಯಾಯಾಲಯ ಏನು ಲೋಕಾಯುಕ್ತರದು ವರದಿ ಸದ ಆ ವರದಿನ ತಿರಸ್ಕಾರ ಮಾಡಿ ಅವರು ಏನು ಆರೋಪಗಳು ಇರುತ್ತೆ ನಾನು ಆರೋಪ ಮಾಡಿದರೆ ಆ ಆರೋಪನ ಸಾಬೀತುಪಡಿಸೋದಕ್ಕೆ ನನಗೆ ಕಾನೂನಾತ್ಮಕ ಅವಕಾಶವನ್ನು ನೀಡುತ್ತೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ಅಂದರೆ ನೀವು ಕೂಡ ಯಾವೆಲ್ಲ ಅಂಶಗಳನ್ನ ನ್ಯಾಯಾಲಯದ ಗಮನಕ್ಕೆ ತಗೊಂಡಿದ್ದೀರಾ ಸರ್ ಅಂತ? ಸರ್, ಪ್ರಮುಖವಾಗಿ ನಾನು ಏನು ಆರೋಪ ಮಾಡಿದ್ದೀನಿ, ಆರೋಪಪೂರ್ವಕವಾಗಿ ಏನು ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡಿ ವರದಿ ಮತ್ತು ದಾಖಲಾತಿಗಳನ್ನು ಸಲ್ಲಿಸಿದರೆ ಆ ವರದಿ ಮತ್ತು ದಾಖಲಾತಿಗಳಲ್ಲೇ ನಾನು ಮಾಡಿರೋ ಆರೋಪ ಸಾಬೀತಾಗಿದೆ ಅಂತ ಸ್ಪಷ್ಟವಾಗಿ ಮನವರಿಕೆ ಮಾಡ್ಕೊಂಡಿದ್ದೀನಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಲೋಕಾಯುಕ್ತ ಅಧಿಕಾರಿಗಳು ಏನು ವರದಿ ಸಲ್ಲಿಸಿದರೆ ಆ ವರದಿಯ 14ನೇ ಕಾಲಮ್ನಲ್ಲಿ ಆರೋಪಗಳ ವಿರುದ್ಧ ಸಾಬೀತುಪಡಿಸುವಂಥ ಸಾಕ್ಷ್ಯಗಳು ದೊರೆತಿಲ್ಲ ಅನ್ನೋ ವಿಚಾರ ತಿಳಿಸ್ತಾರೆ. ಅದು 17ನೇ ಕಾಲಮಲ್ಲಿ 2ನೇ ಆರೋಪಿ ಸೇರಿದಂತೆ ಇತರರಿಗೆ ಏನು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 50-51 ನಿವೇಶನ ಕೊಟ್ಟಿದ್ದಾರೆ. ಅದರಿಂದ ನಗರಾಭಿವೃದ್ಧಿ ಪ್ರಾಧಿಕಾರ ಆರ್ಥಿಕ ನಷ್ಟ ಉಂಟಾಗಿದೆ ಅಂತ ಹೇಳಿದ್ರು. ಸರ್, ಅದೇ ಸರ್ ಹೇಳ್ತಾರೆ, ಆ ಪ್ರಕರಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ. ಅಂದರೆ ಒಂದೇ ಕೈಲಿ ಚಪ್ಪಾಳೆ ಹೊಡೆಯೋಕ್ಕೆ ಸಾಧ್ಯ, ಒಂದೇ ಬೆರಳಲ್ಲಿ ಚಿಟಿಕೆ ಹೊಡೆಯೋಕ್ಕೆ ಸಾಧ್ಯ ಅನ್ನೋ ರೀತಿ ವರದಿ ಹಾಕಿದ್ದಾರೆ. ಮಾನ್ಯ ನ್ಯಾಯಾಲಯ ಕೂಡ ಅದನ್ನು ಪರಿಗಣಿಸಿದ್ದಾರೆ. ಹೇಗೆ ಸಾಧ್ಯ ಆಗುತ್ತೆ? ಬರೀ ಅಧಿಕಾರಿಗಳು ತಪ್ಪು ಮಾಡೋಕ್ಕೆ ಸಾಧ್ಯ ಅಲ್ಲ. ಕೇವಲ ಅಧಿಕಾರಿಗಳು ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ನಿವೇಶನ ಕೊಡ್ತೀವಿ ತಗೊಳ್ಳಿ ಅಂತ ಹೇಳಿಲ್ಲ. ಇವರು ನಿವೇಶನ ಕೊಡಿ ಅಂತೇಳಿ ಅರ್ಜಿ ಸಲ್ಲಿಸಿದ್ರೆ ನಾವು ನಿವೇಶನ ಕೊಟ್ಟಿದ್ದಾರೆ, ಆದರೆ ಪ್ರಭಾವನ ಬೀರಿದ್ದಾರೆ. ಅವರು ಕಾನೂನಾತ್ಮಕ ಇಷ್ಟು ನಿವೇಶನ ಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಒಪ್ಪದೆ ನಮ್ಗೆ ಇಷ್ಟೇ ನಿವೇಶನ ಬೇಕು ಅಂತೇಳಿ ಅರ್ಜಿನ ಕೊಟ್ಟು ಒತ್ತಡವನ್ನು ಹಾಕಿ ಕಾನೂನು ಬಾಹಿರವಾಗಿ ನಿವೇಶನ ಪಡೆದು ಸ್ಪಷ್ಟವಾಗಿ ದಾಖಲೆಗಳ ಮೂಲಕ ಸಾಬೀತಾಗಿರೋದು. ಅಂದರೆ ಅಲ್ಲೂ ಕೂಡ ಸಾಕಷ್ಟು ಅಂಶಗಳನ್ನ ಅವರು ಕೂಡ ಎಲ್ಲೆಲ್ಲಿ ಲೋಪಗಳಾಗಿದೆ ಒಂದು ಪಟ್ಟಿಯೆಲ್ಲ ಮಾಡಿತ್ತು. ಇದು ನಿಮ್ಗೆ ಎಷ್ಟು ಸಹಕಾರಿ ಆಗುತ್ತೆ ಸರ್? ಅಲ್ಲ, ನನಗೆ ತುಂಬ ಸಹಕಾರ ಆಗುತ್ತೆ ಸರ್. ಅದನ್ನೇ ನಾನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿರುತ್ತೆ. ನನ್ನ ದೂರಾರ್ಜಿ ಸಂಬಂಧ 2 ತನಿಖಾ ಸಂಸ್ಥೆಗಳು ತನಿಖೆ ಮಾಡಿದೆ. ಒಂದು ತನಿಖಾ ಸಂಸ್ಥೆ ನಾನು ಮಾಡೋ ಆರೋಪಗಳ ಮೇಲ್ನೋಟಕ್ಕೆ ಸಾಬೀತಾಗಿದೆ, ಅದಕ್ಕೆ ಪೂರಕ ದಾಖಲೆಗಳು ಈ ಥರ ಇದೆ ಅಂತೇಳಿ ಮತ್ತೊಂದು ತನಿಖಾ ಸಂಸ್ಥೆಯ ಲೋಕಾಯುಕ್ತ ಅಧಿಕಾರಿಗಳಿಗೆ ಆ ಮಾಹಿತಿ ಮತ್ತು ದಾಖಲೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಸರಿಯಾದ ರೀತಿ ಪರಿಗಣಿಸಿದೆ ಲೋಕಾಯುಕ್ತ ಅಧಿಕಾರಿಗಳು ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ. ಇದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಿ ಈ ಲೋಕಾಯುಕ್ತದಿಂದ ಸುಳ್ಳು ಅಂತಿಮ ವರದಿ ಸಲ್ಲಿಸಿದರೆ ಆ ತನಿಖಾಧಿಕಾರಿ ಕ್ರಮ ತೇಳಿ ಅಂತೇಳಿ ನಾನು ಮಾನ್ಯ ನ್ಯಾಯಾಲಯಕ್ಕೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದೆ. ಸರ್, ಒಂದು ವೇಳೆ ಆ ನ್ಯಾಯಾಲಯ ಆ ವರದಿಯೆಲ್ಲ ಪುರಸ್ಕಾರ ಮಾಡಿದ್ರೆ ನೆಕ್ಸ್ಟ್ ಹೋರಾಟ ಏನಿರುತ್ತೆ ಸರ್ ಅಂತ? ಸರ್, ಅದು ಆದೇಶವನ್ನು ಪ್ರಶ್ನೆ ಮಾಡಿ ನಾನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸ್ತೀನಿ. ಒಂದು ವೇಳೆ ತಿರಸ್ಕಾರ ಆದರೆ ಸರ್ ನೆಕ್ಸ್ಟ್ ಯಾವ ರೀತಿ ಸ್ಟೆಪ್ಸ್ ಇರುತ್ತೆ ಸರ್ ಈ ಒಂದು ಪ್ರಕರಣದಲ್ಲಿ? ಸರ್, ತಿರಸ್ಕಾರ ಆಯಿತು ಅಂತಂದರೆ ಮುಂದಿನ ದಿನಗಳಲ್ಲಿ ಆರೋಪಗಳನ್ನು ವಿಚಾರಣೆ ಒಳಪಡಿಸುವಂಥ ಪ್ರಕ್ರಿಯೆ ನಡೆಯುತ್ತೆ. ಮೊದಲಿಗೆ ನಾನು ಮಾನ್ಯ ನ್ಯಾಯಾಲಯದಲ್ಲಿ ಪ್ರಮಾಣ ಪತ್ರ ಸಲ್ಲಿಸಿ ಸಾಕ್ಷಿ ನುಡಿದು ನನ್ನ ಜೊತೆಗೆ ಅವಶ್ಯಕತೆ ಇರತಕ್ಕಂಥ ಸಾಕ್ಷಿಗಳನ್ನು ಕೂಡ ವಿಚಾರಣೆ. ಆದೇಶ ಹೊರಬೀಳಲಿದೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಆದೇಶ ಹೊರಬೀಳುತ್ತೆ. ಲೋಕಾಯುಕ್ತ ಈಗಾಗಲೇ ಬಿ ರಿಪೋರ್ಟ್ ಕೊಟ್ಟಿತ್ತು. ಆ ಬಿ ರಿಪೋರ್ಟ್ ಬಗ್ಗೆ ತಕರಾರನ್ನ ಎತ್ತಿದ್ರು ಸ್ನೇಹಮಯಿ ಕೃಷ್ಣ ಅವರು. ತಕರಾರು ಅರ್ಜಿ ಸಲ್ಲಿಸಿದ್ದಾರೆ ಇಡಿ ಹಾಗೆ ಸ್ನೇಹಮಯಿ ಕೃಷ್ಣ. ಅರ್ಜಿ ಸಂಬಂಧ ವಿಚಾರಣೆ ನಡೆಸಿದ ಕೋರ್ಟ್ ಇಂದು ಆದೇಶವನ್ನ ಕೊಡಲಿದೆ. ನ್ಯಾಯಾಲಯ ಹೆಚ್ಚುವರಿ ತನಿಖೆಗೆ ನೀಡಿದ್ರೆ ಸಿಎಂಗೆ ಸಂಕಷ್ಟ ಫಿಕ್ಸ್ ಆಗುತ್ತೆ. ಇನ್ ಕೇಸ್ ಹೆಚ್ಚುವರಿ ತನಿಖೆ ಬೇಡ, ಓಕೆ ಅಪ್ಪ ಲೋಕಾಯುಕ್ತ ಕರೆಕ್ಟ್ ಆಗಿ ತನಿಖೆ ನಡೆಸಿದೆ, ಏನು ತೊಂದರೆ ಇಲ್ಲ, ಸಿಎಂ ಏನು ತಪ್ಪು ಮಾಡಿಲ್ಲ, ನೋಡೋಣ ಏನು ಅಂತ ಮುಂದಂತೆ ಇನ್ ಕೇಸ್ ಏನಾದರೂ ಆದೇಶ ಪ್ರತಿಯಲ್ಲಿ ಏನಾದರೂ ಕೊಟ್ಟದಿದ್ರೆ ಓಕೆ, ಸಂಕಷ್ಟ ಇರೋದಿಲ್ಲ. ಆದರೆ ಹೆಚ್ಚುವರಿ ತನಿಖೆ ಓಕೆ, ಬಿ ರಿಪೋರ್ಟ್ ಸರಿಯಲ್ಲ, ಅವ್ರ ಮೇಲೆ ಈ ರೀತಿ ಆರೋಪ ಬಂದಿರುವಂಥದ್ದು, ತನಿಖೆ ನಡೆಸೋದೇ ಸರಿ ಇಲ್ಲ, ಲೋಕಾಯುಕ್ತ ಅಧಿಕಾರಿಗಳು ಅದು ಕೂಡ ರಾಜ್ಯದಲ್ಲಿ ಸಿಎಂ ಅವ್ರ ವಿರುದ್ಧ ಏನು ತನಿಖೆ ಮಾಡೋಕ್ಕಾಗತ್ತೆ?
ಅದೇ ಸಿದ್ದರಾಮಯ್ಯನವರು ರಿಸೈನ್ ಕೊಟ್ಬಿಟ್ಟು CM ಸ್ಥಾನಕ್ಕೆ ಹೋಗ್ಕೊಂಡು ತನಿಖೆ ಎದುರಿಸಿದ್ರೆ ಓಕೆ. ಆದರೆ ರಿಸೈನ್ ಕೊಟ್ಟಿಲ್ಲ, ಅವರು CM ಸ್ಥಾನದಲ್ಲಿದ್ದಾರೆ. ಆ ಸಂದರ್ಭದಲ್ಲಿ ಬಿ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಹಾಗೆ ವಿರೋಧ ಪಕ್ಷದ ನಾಯಕರು ಇರ್ಬೋದು ಪ್ರತಿಯೊಬ್ಬರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಸದ್ಯ ಇದೇ ವಿಚಾರದಲ್ಲಿ ನ್ಯಾಯಾಲಯ ಮೊನ್ನೆ ವಿಚಾರಣೆಯನ್ನು ನಡೆಸಿತ್ತು, ಆದೇಶವನ್ನು ಕಾಯ್ದಿರಿಸಿತ್ತು. ಆದರೆ ಇವತ್ತು CM ಸಿದ್ದರಾಮಯ್ಯನವರಿಗೆ ಬಿಗ್ ಡೇ. ಆದೇಶದಲ್ಲಿ ಏನು ಬರುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಇವತ್ತು ಬಹಳ ಪ್ರಮುಖವಾದಂತಹ ದಿನ. ಇವತ್ತು ವರದಿ ತಿರಸ್ಕಾರ ಆಗುತ್ತಾ ಅಥವಾ ಪುರಸ್ಕಾರ ಆಗುತ್ತಾ, ಇದರ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ದೂರದಾರರಾದಂತಹ ಸ್ನೇಹ ಕೃಷ್ಣ ಅವರು ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಭಾಳ ಪ್ರಮುಖವಾಗಿ ಮಹತ್ವದ ದಿನ ಸರ್. ಇವತ್ತು ಏನಾಗ್ಬೋದು ಸರ್? ಸರ್, ಮಾನ್ಯ ನ್ಯಾಯಾಲಯ ಏನು ಲೋಕಾಯುಕ್ತರದ್ದು ವರದಿ ಸದ ಆ ವರದಿನ ತಿರಸ್ಕಾರ ಮಾಡಿ ಅವರು ಏನು ಆರೋಪಗಳಿರುತ್ತೆ ನಾನು ಆರೋಪ ಮಾಡಿದರೆ ಆ ಆರೋಪನ ಸಾಬೀತುಪಡಿಸೋದಕ್ಕೆ ನನಗೆ ಕಾನೂನಾತ್ಮಕ ಅವಕಾಶವನ್ನು ನೀಡುತ್ತೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ಅಂದರೆ ನೀವು ಕೂಡ ಯಾವೆಲ್ಲ ಅಂಶಗಳನ್ನ ನ್ಯಾಯಾಲಯದ ಗಮನಕ್ಕೆ ತಗೊಂಡಿದ್ದೀರಾ ಸರ್ ಅಂತ? ಸರ್, ಪ್ರಮುಖವಾಗಿ ನಾನು ಏನು ಆರೋಪ ಮಾಡಿದ್ದೀನಿ, ಆರೋಪಪೂರ್ವಕವಾಗಿ ಏನು ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡಿ ವರದಿ ಮತ್ತು ದಾಖಲಾತಿಗಳನ್ನು ಸಲ್ಲಿಸಿದರೆ ಆ ವರದಿ ಮತ್ತು ದಾಖಲಾತಿಗಳಲ್ಲೇ ನಾನು ಮಾಡಿರೋ ಆರೋಪ ಸಾಬೀತಾಗಿದೆ ಅಂತ ಸ್ಪಷ್ಟವಾಗಿ ಮನವರಿಕೆ ಮಾಡ್ಕೊಂಡಿದ್ದೀನಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಲೋಕಾಯುಕ್ತ ಅಧಿಕಾರಿಗಳು ಏನು ವರದಿ ಸಲ್ಲಿಸಿದರೆ ಆ ವರದಿಯ 14ನೇ ಕಾಲಮ್ನಲ್ಲಿ ಆರೋಪಗಳ ವಿರುದ್ಧ ಸಾಬೀತುಪಡಿಸುವಂಥ ಸಾಕ್ಷ್ಯಗಳು ದೊರೆತಿಲ್ಲ ಅನ್ನೋ ವಿಚಾರ ತಿಳಿಸ್ತಾರೆ. ಅದು 17ನೇ ಕಾಲಮಲ್ಲಿ 2ನೇ ಆರೋಪಿ ಸೇರಿದಂತೆ ಇತರರಿಗೆ ಏನು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 50 ನಿವೇಶನ ಕೊಟ್ಟಿದ್ದಾರೆ. ಅದರಿಂದ ನಗರಾಭಿವೃದ್ಧಿ ಪ್ರಾಧಿಕಾರ ಆರ್ಥಿಕ ನಷ್ಟ ಉಂಟಾಗಿದೆ ಅಂತ ಹೇಳಿದ್ರು. ಸರ್, ಅದೇ ಸರ್ ಹೇಳ್ತಾರೆ, ಆ ಪ್ರಕರಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸುಳ್ಳು ವರದಿನ ಸಲ್ಲಿಸಿದ್ದಾರೆ. ಅಂದರೆ ಒಂದೇ ಕೈಲಿ ಚಪ್ಪಾಳೆ ಹೊಡೆಯೋಕ್ಕೆ ಸಾಧ್ಯ, ಒಂದೇ ಬೆರಳಲ್ಲಿ ಚಿಟಿಕೆ ಹೊಡೆಯೋಕ್ಕೆ ಸಾಧ್ಯ ಅನ್ನೋ ರೀತಿ ವರದಿ ಹಾಕಿದ್ದಾರೆ. ಮಾನ್ಯ ನ್ಯಾಯಾಲಯ ಕೂಡ ಅದನ್ನು ಪರಿಗಣಿಸಿದ್ದಾರೆ. ಹೇಗೆ ಸಾಧ್ಯ ಆಗುತ್ತೆ? ಬರೀ ಅಧಿಕಾರಿಗಳು ತಪ್ಪು ಮಾಡೋಕ್ಕೆ ಸಾಧ್ಯ ಅಲ್ಲ. ಕೇವಲ ಅಧಿಕಾರಿಗಳು ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ನಿವೇಶನ ಕೊಡ್ತೀವಿ ತಗೊಳ್ಳಿ ಅಂತ ಹೇಳಿಲ್ಲ. ಇವರು ನಿವೇಶನ ಕೊಡಿ ಅಂತೇಳಿ ಅರ್ಜಿ ಸಲ್ಲಿಸಿದ್ರೆ ನಾವು ನಿವೇಶನ ಕೊಟ್ಟಿದ್ದಾರೆ. ಆದರೆ ಆ ಪ್ರಭಾವನ ಬೇರಿದ್ದಾರೆ. ಅವರು ಕಾನೂನಾತ್ಮಕ ಇಷ್ಟು ನಿವೇಶನ ಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಒಪ್ಪದೆ ನಮ್ಗೆ ಇಷ್ಟೇ ನಿವೇಶನ ಬೇಕು ಅಂತೇಳಿ ಅರ್ಜಿನ ಕೊಟ್ಟು ಒತ್ತಡವನ್ನು ಹಾಕಿ ಕಾನೂನು ಬಾಹಿರವಾಗಿ ನಿವೇಶನ ಪಡೆದು ಸ್ಪಷ್ಟವಾಗಿ ದಾಖಲೆಗಳ ಮೂಲಕ ಸಾಬೀತಾಗಿರೋದು. ಅಂದರೆ ಅಲ್ಲೂ ಕೂಡ ಸಾಕಷ್ಟು ಅಂಶಗಳನ್ನ ಅವರು ಕೂಡ ಎಲ್ಲೆಲ್ಲಿ ಲೋಪಗಳಾಗಿದೆ ಒಂದು ಪಟ್ಟಿಯೆಲ್ಲ ಮಾಡಿತ್ತು. ಇದು ನಿಮ್ಗೆ ಎಷ್ಟು ಸಹಕಾರಿ ಆಗುತ್ತೆ ಸರ್? ಅಲ್ಲ, ನನಗೆ ತುಂಬ ಸಹಕಾರ ಆಗುತ್ತೆ ಸರ್. ಅದನ್ನೇ ನಾನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿರುತ್ತೆ. ನನ್ನ ದೂರವಾಣಿ ಸಂಬಂಧ 2 ತನಿಖಾ ಸಂಸ್ಥೆಗಳು ತನಿಖೆ ಮಾಡಿದೆ. ಒಂದು ತನಿಖಾ ಸಂಸ್ಥೆ ನಾನು ಮಾಡೋ ಆರೋಪಗಳ ಮೇಲ್ನೋಟಕ್ಕೆ ಸಾಬೀತಾಗಿದೆ, ಅದಕ್ಕೆ ಪೂರಕ ದಾಖಲೆಗಳು ಈ ಥರ ಇದೆ ಅಂತೇಳಿ ಮತ್ತೊಂದು ತನಿಖಾ ಸಂಸ್ಥೆಯ ಲೋಕಾಯುಕ್ತ ಅಧಿಕಾರಿಗಳಿಗೆ ಆ ಮಾಹಿತಿ ಮತ್ತು ದಾಖಲೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಸರಿಯಾದ ರೀತಿ ಪರಿಗಣಿಸಿದೆ ಲೋಕಾಯುಕ್ತ ಅಧಿಕಾರಿಗಳು ಸುಳ್ಳು ವರದಿನ ಸಲ್ಲಿಸಿದ್ದಾರೆ. ಇದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಿ ಈ ಲೋಕಾಯುಕ್ತದಿಂದ ಸುಳ್ಳು ಅಂತಿಮ ವರದಿ ಸಲ್ಲಿಸಿದರೆ ಆ ತನಿಖಾಧಿಕಾರಿ ಕ್ರಮ ತಗೊಳ್ಳಿ ಅಂತೇಳಿ ನಾನು ಮಾನ್ಯ ನ್ಯಾಯಾಲಯಕ್ಕೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದೆ. ಸರ್, ಒಂದು ವೇಳೆ ಆ ನ್ಯಾಯಾಲಯ ಆ ವರದಿಯೆಲ್ಲ ಪುರಸ್ಕಾರ ಮಾಡಿದ್ರೆ ನೆಕ್ಸ್ಟ್ ಹೋರಾಟ ಏನಿರುತ್ತೆ ಸರ್ ಅಂತ? ಸರ್, ಅದು ಆದೇಶವನ್ನು ಪ್ರಶ್ನೆ ಮಾಡಿ ನಾನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸ್ತೀನಿ. ಒಂದು ವೇಳೆ ತಿರಸ್ಕಾರ ಆದರೆ ಸರ್ ನೆಕ್ಸ್ಟ್ ಯಾವ ರೀತಿ ಸ್ಟೆಪ್ಸ್ ಇರುತ್ತೆ ಸರ್ ಈ ಒಂದು ಪ್ರಕರಣದಲ್ಲಿ? ಸರ್, ತಿರಸ್ಕಾರ ಆಯಿತು ಅಂತಂದರೆ ಮುಂದಿನ ದಿನಗಳಲ್ಲಿ ಆರೋಪಗಳನ್ನು ವಿಚಾರಣೆ ಒಳಪಡಿಸುವಂಥ ಪ್ರಕ್ರಿಯೆ ನಡೆಯುತ್ತೆ. ಮೊದಲಿಗೆ ನಾನು ಮಾನ್ಯ ನ್ಯಾಯಾಲಯದಲ್ಲಿ ಪ್ರಮಾಣ ಪತ್ರ ಸಲ್ಲಿಸಿ ಸಾಕ್ಷಿ ನುಡಿದು ನನ್ನ ಜೊತೆಗೆ ಅವಶ್ಯಕತೆ ಇರತಕ್ಕಂಥ ಸಾಕ್ಷಿಗಳನ್ನು